ಗಣಕಯಂತ್ರದ ಪಿತಾಮಹ ಯಾರು? ಗಣಕಯಂತ್ರದ ಪಿತಾಮಹ ಯಾರು ಅಥವಾ ಕಂಪ್ಯೂಟರ್ನ ಪಿತಾಮಹ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ನ ನೋಡ್ತೀವಿ. ಚಾರ್ಲ್ಸ್ ಡಾರ್ವಿ, ಬಿಲ್ ಗೇಟ್ಸ್, ಆರ್ಯಭಟ, ಚಾರ್ಲ್ಸ್ ಬ್ಯಾಬೇಜ್. ಹಾಗಾದ್ರೆ ಈ ಒಂದು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ 4ನೇದು ಚಾರ್ಲ್ಸ್ ಬ್ಯಾಬೇಜ್. ಹಾಗಾದ್ರೆ ಚಾರ್ಲ್ಸ್ ಬ್ಯಾಬೇಜ್ ಅವರು ಗಣಕಯಂತ್ರದ ಪಿತಾಮಹ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಇವರು ಯಾವ ಒಂದು ಕಂಪ್ಯೂಟರ್ನ ವಿನ್ಯಾಸವನ್ನು ಮಾಡಿದರು ಅಥವಾ ಯಾವ ಒಂದು ಕಂಪ್ಯೂಟರ್ನ ಅಭಿವೃದ್ಧಿ ಪಡಿಸಿದರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಇವರು ಅಭಿವೃದ್ಧಿಪಡಿಸಿದ್ದು ಡಿಫರೆನ್ಸ್ ಎಂಜಿನ್ ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಅನಾಲಿಟಿಕ್ ಎಂಜಿನ್ ಅಂತಕ್ಕಂತಹ ಕಂಪ್ಯೂಟರನ್ನು ಇವರು ಅಭಿವೃದ್ಧಿಪಡಿಸಿದರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಡಿಫರೆನ್ಸ್ ಎಂಜಿನ್ ಇದು ಸಂಖ್ಯಾ ಗಣನೆಗಾಗಿ ವಿನ್ಯಾಸಗೊಳಿಸಿದರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಅನಾಲಿಟಿಕ್ ಎಂಜಿನ್ ಇದು ಮೊದಲ ಪ್ರೋಗ್ರಾಮೇಬಲ್ ಕಂಪ್ಯೂಟರ್ ಎನ್ನಬಹುದು ಅಂತಕ್ಕಂಥದ್ದು. ಹಾಗಾದ್ರೆ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಯಾವುದು ಮೊದಲ ಪ್ರೋಗ್ರಾಮೇಬಲ್ ಕಂಪ್ಯೂಟರ್ ಅಂತೇಳಿ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಅನಾಲಿಟಿಕ್ ಎಂಜಿನ್ ಅಂತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಕಂಪ್ಯೂಟರ್ ಏನನ್ನು ಒಳಗೊಂಡಿತ್ತು ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಇದು ಮೆಮೊರಿ ಯೂನಿಟ್, ಪ್ರೊಸೆಸರ್ ಯೂನಿಟ್ ಹಾಗೂ ಕಂಟ್ರೋಲ್ ಯೂನಿಟನ್ನು ಹೊಂದಿತ್ತು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಕೂಡ. ವಿಶ್ಲೇಷಣಾತ್ಮಕ ಇಂಜಿನನ್ನು ಯಾರು ಅಭಿವೃದ್ಧಿಪಡಿಸಿದರು? ವಿಶ್ಲೇಷಣಾತ್ಮಕ ಅಥವಾ ಅನಾಲಿಟಿಕಲ್ ಇಂಜಿನ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇದನ್ನು ಯಾರು ಅಭಿವೃದ್ಧಿಪಡಿಸಿದರು ಅಂತಕ್ಕಂಥದ್ದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ 2ನೇದು ಚಾರ್ಲ್ಸ್ ಬ್ಯಾಬೇಜ್ ಅವರು ಈ ಒಂದು ಅನಾಲಿಟಿಕ್ ಇಂಜಿನನ್ನು ಅಭಿವೃದ್ಧಿಪಡಿಸಿದರು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಇದು ಏನದ ಅಂದ್ರೆ ಆಧುನಿಕ ಕಂಪ್ಯೂಟರ್ಗಳ ತತ್ವದ ಮೊದಲ ಪ್ರಾಯೋಗಿಕ ವಿನ್ಯಾಸ ಅಂಥೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಮೊದಲ ತಲೆಮಾರಿನ ಗಣಕಯಂತ್ರದಲ್ಲಿ ಉಪಯೋಗಿಸಲಾದ ಯಂತ್ರಾಂಶ ಅಥವಾ ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ಉಪಯೋಗಿಸಲಾದ ಯಂತ್ರಾಂಶ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ 2ನೇದು ನಿರ್ವಾತ ನಳಿಕೆಗಳು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ, ಅಥವಾ ಇದನ್ನು ಇಂಗ್ಲೀಷ್ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ನೋಡ್ತೀವಿ ನಾವು ಎರಡನೇ ಪೀಳಿಗೆಯ ಗಣಕಯಂತ್ರದಲ್ಲಿ ಅಥವಾ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ಏನನ್ನು ಉಪಯೋಗಿಸಲಾಗಿತ್ತು ಅಂತಕ್ಕಂಥದ್ದು. ಹಾಗಾದ್ರೆ ನಮ್ಗೆ ಆಲ್ರೆಡಿ ನೋಡಿದ್ವಿ ನಾವು ಹಿಂದಿನ ಪ್ರಶ್ನೆಯಲ್ಲಿ ಮೊದಲನೇ ಪೀಳಿಗೆಯ ಗಣಕಯಂತ್ರದಲ್ಲಿ ವ್ಯಾಕ್ಯೂಮ್ ಟ್ಯೂಬನ್ನು ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಈ ಒಂದು ಎರಡನೆಯ ಪೀಳಿಗೆಯ ಯಂತ್ರದಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ 2ನೇದು ಟ್ರಾನ್ಸಿಸ್ಟರ್ ಅಂತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಎರಡನೆಯ ಪೀಳಿಗೆಯ ಗಣಕಯಂತ್ರಗಳನ್ನು ಸುಮಾರು 1956ರಿಂದ 1963ರವರೆಗೆ ಬಳಸಲ್ಪಟ್ಟವು ಅಂಥೇಳಿ ನಾವು ನೋಡ್ತೀವಿ. ಈ ಒಂದು ಪೀಳಿಗೆಯ ಗಣಕಯಂತ್ರದಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬದಲಾಗಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಲಾಯಿತು. ಹಾಗಾದ್ರೆ ಈ ಒಂದು ಟ್ರಾನ್ಸಿಸ್ಟರ್ಗಳ ಬಳಕೆಯಿಂದ ಏನದ ಅಂದ್ರೆ ಗಣಕಯಂತ್ರಗಳ ಗಾತ್ರ ಏನಂದ್ರೆ ಕಡಿಮೆ ಆಯಿತು ಅಂಥೇಳಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಅವುಗಳ ಸ್ಪೀಡ್ ಅಥವಾ ವೇಗ ಅಂಥೇಳಿ ಕರಿತೀವಲ್ಲ, ಸ್ಪೀಡ್ ಹೆಚ್ಚಾಯಿತು ಅಂಥೇಳಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ವಿದ್ಯುತ್ ಶಕ್ತಿಯ ಬಳಕೆಯೂ ಕೂಡ ಏನದಂದ್ರೆ ಕಡಿಮೆ ಆಗ್ತಕ್ಕಂಥದ್ದು ನೋಡ್ತೀವಿ. ಆರಂಭದಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನು ಯಾವ ಭಾಷೆಯಲ್ಲಿ ಬರೆಯಲಾಯಿತು? ಆರಂಭದಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮನ್ನು ಯಾವ ಭಾಷೆಯಲ್ಲಿ ಬರೆಯಲಾಯಿತು ಅಂತಕ್ಕಂಥದ್ದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ 2ನೇದು ಯಾಂತ್ರಿಕ ಭಾಷೆ ಅಥವಾ ಮಷಿನ್ ಲ್ಯಾಂಗ್ವೇಜ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ 2ನೇದು. ಕಂಪ್ಯೂಟರ್ಗಳನ್ನು ದತ್ತಾಂಶವನ್ನು ಸಂಸ್ಕರಿಸಲು ಯಾವ ಭಾಷೆಯನ್ನು ಬಳಸುತ್ತವೆ? ಕಂಪ್ಯೂಟರ್ಗಳು ದತ್ತಾಂಶವನ್ನು ಸಂಸ್ಕರಿಸಲು ಯಾವ ಭಾಷೆಯನ್ನು ಬಳಸುತ್ತವೆ ಅಂತಕ್ಕಂಥದ್ದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ 3ನೇದು ದ್ವಿಮಾನ ಸಂಖ್ಯೆ ಅಥವಾ ಇದನ್ನು ಬೈನರಿ ನಂಬರ್ ಸಿಸ್ಟಮ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಬೈನರಿ ನಂಬರ್ ಸಿಸ್ಟಮ್ ಯಾವುದು ಅಂತ ಹೇಳಿ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು 0 ಮತ್ತು 1 ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಕಂಪ್ಯೂಟರ್ಗಳು ದತ್ತಾಂಶವನ್ನು ಸಂಸ್ಕರಿಸಲು ಯಂತ್ರ ಭಾಷೆ ಅಥವಾ ಮಷಿನ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ದ್ವಿಮಾನ ಸಂಖ್ಯೆ ಬೈನರಿ ಸಿಸ್ಟಮ್ ನಂಬರನ್ನು ನಾವು ಬಳಸುತ್ತವೆ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ 3ನೇದು ದ್ವಿಮಾನ ಸಂಖ್ಯೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆಯಲ್ಲ?
ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ಹಾಗಾದ್ರೆ ಆಪ್ಷನ್ನ ನೋಡ್ತೀವಿ, ಪಾಸ್ಕಲ್, ಕೋಬಲ್, ಜಾವಾ, ಇಂಟರ್ನೆಟ್ ಅಂತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ 4ನೇದು ಇಂಟರ್ನೆಟ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಇಂಟರ್ನೆಟ್ ಅಂದರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇಂಟರ್ನೆಟ್ ಅಂತಕ್ಕಂಥದ್ದು ವಿಶ್ವಾದ್ಯಂತ ಇರುವ ಅನೇಕ ಕಂಪ್ಯೂಟರ್ಗಳು, ಸರ್ವರ್ಗಳು ಮತ್ತು ನೆಟ್ವರ್ಕ್ಗಳನ್ನು ಸಂಪರ್ಕಿಸುವ ಜಾಲ. ಇದನ್ನು ಕನ್ನಡದಲ್ಲಿ ಅಂತರ್ಜಾಲ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾದ್ರೆ ಇಂಟರ್ನೆಟ್ ಅಂತಕ್ಕಂಥದ್ದು ಒಂದು ನೆಟ್ವರ್ಕಿಂಗ್ ತಂತ್ರಜ್ಞಾನ, ಆದರೆ ಇದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ 4ನೇದು ಇಂಟರ್ನೆಟ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ನೋಡ್ತೀವಿ ಪಾಸ್ಕಲ್ ಅಂತಕ್ಕಂಥದ್ದು ಇದು 1970ರ ದಶಕದಲ್ಲಿ ಅಭಿವೃದ್ಧಿಗೊಂಡ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಭಾಷೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಕೋಬಲ್ ಅಂತಕ್ಕಂಥದ್ದು ಇದು ಪ್ರಮುಖವಾಗಿ ವ್ಯವಹಾರ ಆಧಾರಿತ ಅಪ್ಲಿಕೇಶನ್ಗಳಿಗೆ ಬಳಸುವ ಪ್ರೋಗ್ರಾಮಿಂಗ್ ಭಾಷೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಜಾವಾ ಅಂತಕ್ಕಂಥದ್ದು ಇದು ಅಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಭಾಷೆ. ಇದು ವಿವಿಧ ಅಪ್ಲಿಕೇಶನ್ಗಳ ಅಭಿವೃದ್ಧಿಗಾಗಿ ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಈ ಮೂರು ಏನದ ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆಗಳಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಯಾವುದು ಭಾಷೆ ಅಲ್ಲ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ 4ನೇದು ಇಂಟರ್ನೆಟ್ ಅಂತಕ್ಕಂಥದ್ದು. ಮೊದಲ ಕಾರ್ಯಕ್ರಮ ಭಾಷೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ 3ನೇದು. ಇದನ್ನು ಫೋರ್ಟ್ರಾನ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಈ ಒಂದು ಫೋರ್ಟ್ರಾನ್ ಅಂತಕ್ಕಂಥದ್ದು ಪ್ರಪಂಚದ ಮೊದಲ ಉನ್ನತ ಮಟ್ಟದ ಪ್ರೋಗ್ರಾಮಿಂಗ್ ಭಾಷೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಉನ್ನತ ಮಟ್ಟ ಅಂದ್ರೆ ನಮ್ಗೆ ಗೊತ್ತಿರಬೇಕು, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇದನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಇದನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂದ್ರೆ IBM ಕಂಪನಿಯ ಜಾನ್ ಬುಕಾಸ್ ಅವರು ಇದನ್ನು ಅಭಿವೃದ್ಧಿಪಡಿಸಿದರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದರೆ ಇದನ್ನು ವೈಜ್ಞಾನಿಕ ಗಣನೆಗಳು, ಸೈಂಟಿಫಿಕ್ ಕಂಪ್ಯೂಟಿಂಗ್ ಮತ್ತು ಎಂಜಿನಿಯರಿಂಗ್ ಪ್ರೋಗ್ರಾಮ್ಗಳ ವಿನ್ಯಾಸಗೊಳಿಸಲು ಇದನ್ನು ಅಭಿವೃದ್ಧಿಪಡಿಸಲಾಯಿತು ಅಂತೇಳಿ ನಾವು ನೋಡ್ತೀವಿ. ಹಾಗಾದರೆ ಇದನ್ನು ವೈಜ್ಞಾನಿಕ ಕ್ಷೇತ್ರದಲ್ಲಿ, ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇದನ್ನು ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ ಒಂದು ಪ್ರೋಗ್ರಾಮನ್ನು. ಅದೇ ರೀತಿಯಾಗಿ ವೆದರ್ ಫೋರ್ಕಾಸ್ಟಿಂಗಾಗಿ ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಸಿಮ್ಯುಲೇಷನ್ಸ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಇದರ ಒಂದು ಕ್ಷೇತ್ರದಲ್ಲಿ ಇದನ್ನು ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ ಈ ಒಂದು ಪ್ರೋಗ್ರಾಮನ್ನು. ನೆಕ್ಸ್ಟ್, ಸಾಫ್ಟ್ವೇರ್ ಕೋಡ್ನಲ್ಲಿ ತಪ್ಪು ಹುಡುಕುವ ಪ್ರಕ್ರಿಯೆಗೆ ಡ್ಯಾಶ್ ಡ್ಯಾಶ್ ಎನ್ನುತ್ತಾರೆ. ಸಾಫ್ಟ್ವೇರ್ ಕೋಡ್ನಲ್ಲಿ ತಪ್ಪು ಹುಡುಕುವ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುತ್ತಾರೆ ಅಂತಕ್ಕಂತಹ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ 4ನೇದು ಡಿಬ್ಗಿಂಗ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಡಿಬ್ಗಿಂಗ್ ಅಂದರೆ ಏನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಸಾಫ್ಟ್ವೇರ್ ಕೋಡ್ನಲ್ಲಿ ದೋಷಗಳನ್ನು, ಬಗ್ಸ್ ಅಂದ್ರೆ ತಪ್ಪುಗಳು ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಈ ಒಂದು ತಪ್ಪುಗಳನ್ನು ಪತ್ತೆ ಹಚ್ಚಿಸುವುದು ಮತ್ತು ವಿಶ್ಲೇಷಿಸುವುದು ಮತ್ತು ಅದನ್ನು ಸರಿಪಡಿಸ್ತಕ್ಕಂಥ ಪ್ರಕ್ರಿಯೆಗೆ ಏನಂತೇಳಿ ಕರೀತಾರೆ ಅಂದ್ರೆ ಡಿಬ್ಗಿಂಗ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ 4ನೇದು. ಅದೇ ರೀತಿ ನಾವು ನೋಡ್ತೀವಿ ಕಂಪೈಲಿಂಗ್ ಅಂಥೇಳಿ ಪ್ರೋಗ್ರಾಮ್ಗೆ ಸೋರ್ಸ್ ಕೋಡ್ನಿಂದ ಮಷಿನ್ ಲೆವೆಲ್ಗೆ ಕೋಡ್ಗೆ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಏನಂತೇಳಿ ಕರೀತಾರೆ ಅಂದ್ರೆ ಕಂಪೈಲಿಂಗ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಪ್ರೋಗ್ರಾಮ್ಗೆ ಸೋರ್ಸ್ ಕೋಡ್ನಿಂದ ಮಷಿನ್ ಲೆವೆಲ್ ಕೋಡ್ಗೆ ಪರಿವರ್ತನೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಕಂಪೈಲಿಂಗ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಟೆಸ್ಟಿಂಗ್ ಅಂಥೇಳಿ ನಾವು ನೋಡ್ತೀವಿ. ಟೆಸ್ಟಿಂಗ್ ಅಂದ್ರೆ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್ ನಿರೀಕ್ಷಿತ ರೀತಿಯಲ್ಲಿ ಕೆಲಸ ಮಾಡುತ್ತಿದೆಯೋ ಅಥವಾ ಇಲ್ಲೋ ಅಂಥೇಳಿ ಪರೀಕ್ಷಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಏನಂತೇಳಿ ಕರೀತಾರೆ ಅಂದ್ರೆ ಟೆಸ್ಟಿಂಗ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ರನ್ನಿಂಗ್ ಅಂತಕ್ಕಂಥದ್ದು. ರನ್ನಿಂಗ್ ಅಂದ್ರೆ ಪ್ರೋಗ್ರಾಮ್ ಕಂಪೈಲ್ ಮಾಡಿದ ನಂತರ ಅದನ್ನು ಕಾರ್ಯಗೊಳಿಸ್ತಕ್ಕಂಥದ್ದು ಪ್ರಕ್ರಿಯೆ ಏನಂತೇಳಿ ಕರೀತಾರೆ ಅಂದ್ರೆ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಏನಂತೇಳಿ ಕರೀತಾರೆ ಅಂದ್ರೆ ರನ್ನಿಂಗ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್,